Hey guys, welcome back to my YouTube channel Manisha Naidu Vlogs. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. And today I'm back with another video of Meesho hauls. ಸೊ ಇವತ್ತು ಯಾಕೆ ನಾನು ಮೀಶೋ ಹಾಲ್ಸ್ ಮಾಡ್ತಿದ್ದೀನಿ ಅಂದರೆ, ಪ್ರೀವಿಯಸ್ ವಿಡಿಯೋ ನಾನು ಆಜಿಯೋ ಹಾಲ್ಸ್ ಮಾಡಿದಾಗ ನನಗೆ ತುಂಬ ಗುಡ್ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಹಾಗಾಗಿ ನಾನು ಇವತ್ತು ಮೀಶೋನ ಪಿಕ್ ಮಾಡ್ಕೊಂಡಿದ್ದೆ ಆ್ಯಂಡ್ ರ್ಯಾಂಡಮ್ ಆಗಿ ಒಂದು 7 ಕುರ್ತಿ ಸೆಟ್ಸ್ನ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ಹಿಯರ್. ಸೊ ನಾನಿವತ್ತು ಅದನ್ನು ಒಂದೊಂದೇ ವೇರ್ ಮಾಡಿಕೊಂಡು ನಿಮ್ಮ ಜೊತೆಗೆ ರಿವ್ಯೂ ಶೇರ್ ಮಾಡ್ಕೊತೀನಿ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ಫಸ್ಟ್ ಔಟ್ಫಿಟ್ನ ನಾವು ಚೆಕ್ ಮಾಡ್ತಿದ್ದೀವಿ ಆ್ಯಂಡ್ ಲೆಟ್ ಸಿ ಹೇಗಿರುತ್ತೆ ಆ್ಯಂಡ್ ಈ ಔಟ್ಫಿಟ್ ನನ್ನ ಮೇಲೆ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಅಷ್ಟೇ. ಆ್ಯಂಡ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇವಾಗ ಚಾಕು ತೊಗೊಂಡಿದ್ದೀನಿ, ಚಾಕು ತೊಗೊಂಡು ಮರ್ಡರ್ ಮಾಡ್ತಿದ್ದೀನಿ. ಸಮ್ಟೈಮ್ಸ್ ಈ ಥರ ಕಟ್ ಮಾಡಬೇಕಾದ್ರೆ ಎಲ್ಲಿ ನಾನು ಡೆಪ್ತಾಗಿ ಕಟ್ ಮಾಡಿಬಿಡ್ತೀನಿ ಅನ್ನೋ ಒಂದು ಭಯ, ಯಾಕಂದರೆ ಬಟ್ಟೆ ಅರ್ಧೋಗುತ್ತೆ. ಸೊ ಆ್ಯಂಡ್ ಇದು ನಾನು ಎಲ್ಲ ಔಟ್ಫಿಟ್ಗೂ ಎಮ್ ಸೈಜ್ ತೊಗೊಂಡಿದ್ದೀನಿ. ನನಗೆ ಎಮ್ ಸಾಕಾಗುತ್ತೆ, ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ಒಂದು ನಿಮಿಷಕ್ಕೆ ಭಯ ಆಯಿತು ಅದನ್ನು ನೋಡಿ. ನಾನು ಡ್ರೆಸ್ನ ವೇರ್ ಮಾಡಿ ಸೈಡಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಲ್ಯಾವೆಂಡರ್ ಕಲರ್ ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಆಗಿತ್ತು ಅಂತ. ಸೊ ಇದು ನನಗೆ ಇಷ್ಟ ಆಯಿತು ಆ್ಯಂಡ್ ಇದೆಲ್ಲನೂ ಅಂಡರ್ 500, ಬಜೆಟ್ ಫ್ರೆಂಡ್ಲಿನೇ. ಆ್ಯಂಡ್ ಈ ಕುರ್ತಿಗೆ ದೇ ಆಲ್ಸೋ ಗಿವನ್ ಮಿ ಎ ಪ್ಯಾಂಟ್. ನಾವು ಇವಾಗ ಸೆಕೆಂಡ್ ಔಟ್ಫಿಟ್ನ ಚೆಕ್ ಮಾಡೋಣ ಹೇಗಿದೆ ಅಂತ. ಸೊ ಇದೊಂದು ಸಕ್ಕದಾಗಿದೆ ಅಲ್ವಾ? ಸೊ ಇವಾಗ ಇದನ್ನು ಚೆಕ್ ಮಾಡೋಣ. ಸೊ ನೆಟೆಡ್ ಕೂಡ ಕೊಟ್ಟಿದ್ದಾರೆ, ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಐ ಹೋಪ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಆಲಿವ್ ಗ್ರೀನ್ ಥರ ಒಂಥರ ತುಂಬ ಚೆನ್ನಾಗಿದೆ, ಮೈಲ್ಡ್ ಆಗಿ. ಫ್ರಂಟ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದಕ್ಕೆ 3 ಪೀಸ್ ಸೆಟ್, ಕುರ್ತಿ, ಪ್ಯಾಂಟ್ ಆ್ಯಂಡ್ ದುಪಟ್ಟ ಕೂಡ ಕೊಟ್ಟಿದ್ದಾರೆ. ಸೊ ಇವಂದು ಲೆಗ್ ಹತ್ರ ಕೂಡ ಅಷ್ಟೇ ಈ ಥರ ಒಂದು ಡಿಫ್ರೆಂಟಾಗಿ ಇದೆ, ನೆಟೆಡ್ ಕೊಟ್ಟಿದ್ದಾನೆ. ಆ್ಯಂಡ್ ಬನ್ನಿ ದುಪಟ್ಟ ಚೆಕ್ ಮಾಡೋಣ. ಓ ಮೈ ಗಾಡ್, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಕೊಟ್ಟಿದ್ದಾನೆ ಕೂಡ. ಇವಾಗ ಥರ್ಡ್ ಔಟ್ಫಿಟ್ನ ಚೆಕ್ ಮಾಡ್ತಿದ್ದೀವಿ. ಸೊ ಇದು ಕೂಡ 3 ಸೆಟ್ ಪೀಸ್, ಅದು ಹೇಳಕ್ಕೆ ಬರಲ್ಲ ನನಗೆ. 3 ಪೀಸ್ ಸೆಟ್ ಅವ್ರ ಏನಂತಾರೋ. ಸೊ ಇದು ಕೂಡ ಅಷ್ಟೇ, ಟಾಪ್, ದುಪಟ್ಟ ಆ್ಯಂಡ್ ತದಾ ಪ್ಯಾಂಟ್. ಸೊ ಇದು ಕೂಡ ಅಷ್ಟೇ 3 ಪೀಸ್ ಸೆಟ್ಸ್ ರಿಸೀವ್ ಆಗಿದೆ. ನಾನು ಕ್ಲಿಯರಾಗಂತೂ ಚೆಕ್ ಮಾಡಿಲ್ಲ ವೆಲ್ ಬುಕ್ಕಿಂಗ್ ದಿಸ್ ಔಟ್ಫಿಟ್. ನಾನು ರ್ಯಾಂಡಮ್ ಆಗಿ ಚೂಸ್ ಮಾಡಿದೆ ಹೇಗೆ ಬರುತ್ತೆ ಅಂತ. ಒಂದು ಸ್ವಲ್ಪ ಭಯ ಇತ್ತು ಆ್ಯಂಡ್ ಅದು 500 ರುಪೀಸ್ ಬೇರೆ, ಹೆಂಗಪ್ಪ ಹೆಂಗೆ ಬರುತ್ತೆ ಅಂತ. ನಿಜ ಹೇಳ್ತೀನಿ, ಒಂದಕ್ಕಿಂತ ಎಲ್ಲನೂ ಸಖತ್ತಾಗಿದೆ. ನಾವಿವಾಗ 4th ಪಾರ್ಸಲ್ನ ಚೆಕ್ ಮಾಡ್ತಾ ಇದ್ದೀವಿ. ಸೊ ಐಸ್ ಅನ್ಫಾರ್ಚುನೇಟ್ಲಿ ಮೈ ಬ್ಯಾಡ್. ಸೊ ಏನಾಗಿದೆ, ನಾನು ಬೈ ಮಿಸ್ಟೇಕಾಗಿ 2 ಸೇಮ್ ಪ್ಯಾಟ್ರನಲ್ಲಿ ಕಲರ್ಸ್ ಡಿಫ್ರೆಂಟು, ಸೊ 2 ಒಂದೇ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಇದು ಸೇಮ್ ಆ್ಯಸ್ ಯೂಶ್ವಲ್ ನಾನು ರೆಡ್ ವೇರ್ ಮಾಡಿದ್ದೀನಿ ಅಲ್ವಾ. ಸೊ ರೆಡ್ಡಲ್ಲೇ ಇನ್ನೊಂದು ನೇವಿ ಬ್ಲೂ ಕಲರ್. ಸೊ ಪರವಾಗಿಲ್ಲ, ಇಟ್ಸ್ ಓಕೆ, ನೋ ವರೀಸ್. ಸೊ ಬ್ಲೂ ಕಲರ್ ಕೂಡ ಹೇಗೆ ನನ್ನ ಮೇಲೆ ಚೆನ್ನಾಗಿರಲ್ವಾ ಅಂತ ಚೆಕ್ ಮಾಡೋಣ. ಸೊ ಇದು ಕೂಡ ಅಷ್ಟೇ 3 ಪೀಸ್ ಸೆಟ್. ನಾವಿವಾಗ 5th ಔಟ್ಫಿಟ್ ಚೆಕ್ ಮಾಡೋಣ ಹೇಗೆ ಬಂದಿದೆ ಅಂತ. ಸೊ ಗೈಸ್, ಆ್ಯಕ್ಚುಲಿ ನೈಫ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಕಟರ್. ಇದು ಕೂಡ ಕಾಟನ್ ಮೆಟೀರಿಯಲ್ಲೇ ಇದೆ
ಆ್ಯಂಡ್ ಇದು ಕೂಡ ಡಿಫ್ರೆಂಟ್ ಆಗಿದೆ. 3 ಪೀಸ್ ಸೆಟ್. ಐ ಹೋಪ್ ಇದು ಕಾಟನ್ ಥರ ಅನ್ನಿಸ್ತಿದೆ, ಕಾಟನ್ನೇ ಇರ್ಬೋದು. ಸೊ ಇದು ಒಂಥರ ಡಿಫ್ರೆಂಟ್ ಫ್ರಂಟ್ ಲುಕ್ ಇದೆ. ಆ್ಯಂಡ್ ಫ್ರಂಟ್ ಇಲ್ಲಿ ಏನು ಲೈನ್ ಕೊಟ್ಟಿದ್ದಾರೆ, ಸೊ ಹ್ಯಾಂಡ್ ಎಡ್ಜಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ. ನಂಗೆ ಈ ಔಟ್ಫಿಟ್ ಅಷ್ಟೊಂದು ವರ್ತ್ ಅನಿಸಿಲ್ಲ, ಜಸ್ಟ್ 50-50 ಅನ್ನಿಸ್ತಿದೆ. ಇದು ಒಂಥರ ಸ್ವಲ್ಪ ಅಂಬ್ರೆಲಾ ಥರ ಇದೆ, ಸೈಡ್ ಕಟ್ ಏನಿಲ್ಲ ಥರ ಅಲ್ಲ, ಇದು ಅಂಬ್ರೆಲಾನೇ. ಸಿ ಆ್ಯಂಡ್ ಇದು ದುಪಟ್ಟ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ, ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಡಿಸೈನು. ಸೊ ನಾಟ್ ರಿಚಿ ಬಟ್ ಸಿಂಪಲ್ ಆಗಿ ಎಲೆಗೆಂಟಾಗಿ ಕಾಣಿಸ್ತಾ ಇದೆ. ಸೊ ಇದೇನು ಔಟರ್ ಬಾರ್ಡರ್ ಕೊಟ್ಟಿದ್ದಾರೆ, ಪ್ಯಾಂಟ್ ಆ ಥರ ಮ್ಯಾಚ್ ಮಾಡಿದ್ದಾರೆ. ಹಾಗೆ ಕುತ್ಕೊಂಡ್ಬಿಟ್ಟೆ. ಸೊ ಫಸ್ಟ್ ಮೈಕ್ ಹಾಕೊಂಡ್ಬಿಡೋಣ, ತುಂಬ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇದೆ. ಸೊ ದೇರ್ ಇಸ್ 2 ಔಟ್ಫಿಟ್ ಲೆಫ್ಟ್. ಸೊ ಫಸ್ಟ್ ಇದನ್ನು ಚೆಕ್ ಮಾಡಿಬಿಡೋಣ. ಗೈಸ್ ಕಲರ್ ನೋಡಿದ ತಕ್ಷಣ ಭಯ ಆಗ್ತಾ ಇದೆ ಗೊತ್ತಾ. ಆ್ಯಂಡ್ ಇದಕ್ಕೆ ದುಪಟ್ಟ ಇಲ್ಲ, ಇದು ಜಸ್ಟ್ ಟಾಪ್ ಮತ್ತು ಪ್ಯಾಂಟ್ ಅಷ್ಟೇ. ಸೊ ಇದು ವೈಟ್ ಆ್ಯಂಡ್ ರೇಡಿಯಮ್ ಕಲರ್ ಕೊಟ್ಟಿದ್ದಾರೆ. ಸೊ ಫುಲ್ ಫ್ಲಾರಲ್ ಪ್ರಿಂಟು. ಇದು ಮೇ ಬಿ ನೀರಲ್ಲಿ ಬಿದ್ದರೆ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ಆ್ಯಂಡ್ ಲಾಸ್ಟ್ ಔಟ್ಫಿಟ್ನ ಟ್ರೈ ಮಾಡ್ತಿದ್ದೀವಿ ಇವಾಗ. ಸೊ ಬನ್ನಿ ಚೆಕ್ ಮಾಡೋಣ ಲಾಸ್ಟ್ ಔಟ್ಫಿಟಲ್ಲಿ ಏನಿದೆ ಅಂತ. ನನಗಂತೂ ಸಾಕಾಗೋಯ್ತು ಅಂತಲೇ ಅಂದ್ಕೊಳ್ಳಿ. ಎಷ್ಟು ಸಲ ಒಂದರಿಂದ ಒಂದು ಡ್ರೆಸ್ನ ಚೇಂಜ್ ಮಾಡಿ 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 ಕಂಪ್ಲೀಟ್ಲಿ ಟಯರ್ಡ್. ಆ್ಯಕ್ಚುಲಿ ಈ ಔಟ್ಫಿಟ್ಟಲ್ಲಿ ನನಗೆ ಎಮ್ ಸೈಜ್ ಸಿಕ್ಕಿಲ್ಲ, ಇದು ಎಲ್ ಸೈಜ್ ಸ್ವಲ್ಪ ಲೂಸ್ ಇದೆ. ಮೇ ಬಿ ಅದಕ್ಕೆ ಫಿಟ್ಟಿಂಗ್ ಇಲ್ಲದೇ ನನಗೆ ಇಟ್ಸ್ ನಾಟ್ ಲುಕ್ ಗುಡ್ ಆನ್ ಮೀ. ಆ್ಯಂಡ್ ಸೊ ಇದು ಕೂಡ ಅಷ್ಟೇ, ಇದು ಎಲ್ ಸೈಜ್. ಇದು 3 ಪೀಸ್ ಸೆಟ್, ಕಂಪ್ಲೀಟ್ ಬ್ಲ್ಯಾಕ್ ಒನ್. ಆ್ಯಂಡ್ ಇದರ ಸೈಜ್ ಬಂದು ಎಲ್. ಸೊ ಕಂಪ್ಲೀಟ್ ಪ್ಲೈನ್ ಇದೆ. ಆ್ಯಂಡ್ ವೇಲ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಗೈಸ್. ವೇಲ್ ಅಂತೂ ತುಂಬ ಸೂಪರ್ ಆಗಿದೆ. ಯಾಕಂದರೆ ಔಟ್ಫಿಟ್ ಫುಲ್ ಲೈಕ್ ಟಾಪ್ ಆ್ಯಂಡ್ ಪ್ಯಾಂಟ್ ಕಂಪ್ಲೀಟಾಗಿ ಫುಲ್ ಬ್ಲ್ಯಾಕ್ ಕಲರ್ ಕೊಟ್ಟಿರೋದ್ರಿಂದ ಸೊ ದುಪಟ್ಟ ತುಂಬ ಕಾಂಟ್ರಾಸ್ಟ್ ಆಗಿ ಸಕ್ಕತ್ತಾಗಿ ಕೊಟ್ಟಿದ್ದಾನೆ. ಸೊ ಗೈಸ್ ನಾನು ಇವಾಗ 7 ಔಟ್ಫಿಟ್ಸ್ನ ಟ್ರೈ ಮಾಡಿದೆ. ಆ್ಯಂಡ್ 7 ಔಟ್ಫಿಟ್ಸಲ್ಲಿ ನಿಮ್ಮ ಫೇವ್ರೇಟು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಲಿಂಕ್ಸ್ ಬೇಕು ಅಂತ ಅಂದರೆ ಆಲ್ರೆಡಿ ಹೇಳಿದ್ದೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರತಿಯೊಂದು ಲಿಂಕ್ನ ಸ್ಪೆಸಿಫೈ ಮಾಡಿರ್ತೀನಿ. ಆ್ಯಂಡ್ ನೀವು ಕೂಡ ಅಲ್ಲಿ ಹೋಗಿ ಬೈ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಆಲ್ಸೋ ಬೆಲ್ ಐಕಾನ್ನ ಮರಿಬೇಡಿ, ಟ್ಯಾಪ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಟೈಮ್ ಆಲ್ಮೋಸ್ಟ್ 10 o'clock ಆಗಿದೆ. ಆ್ಯಂಡ್ ಐ ಆಮ್ ಡನ್ ಫಾರ್ ಟುಡೇ. ಆಲ್ಸೋ ಈ ಒಂದು ವಿಡಿಯೋ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಮೇಲೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಹೇಗೆ ಮಾಡೋದು ಆ್ಯಂಡ್ ಯಾವುದ್ರ ಬೇಸ್ ಮೇಲೆ ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.